ಧರ್ಮಸ್ಥಳ ಫೈಲ್ಸ್ ಕಮ್ಯುನಿಸ್ಟ್ ನಾಯಕನಿಗೆ ಸಂಕಷ್ಟ. ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾಯಿತು ಮತ್ತೊಂದು ಸ್ಫೋಟಕ ವಿಚಾರ. ಬುರುಡೆ ಪ್ರಕರಣದಲ್ಲಿ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ ಪಾತ್ರ. ಕೇರಳದ ಸಂಸದ ಸಂತೋಷ್ ಕುಮಾರ್ ಜೊತೆ ಬುರುಡೆ ಟೀಮ್ ನಿರಂತರ ಸಂಪರ್ಕ. ಕೇರಳದ ಸಂಸದನ ಜೊತೆ ಬುರುಡೆ ಟೀಮಿನ ಸದಸ್ಯರುಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ರ. ಬುರುಡೆ ಪ್ರಕರಣದಲ್ಲಿ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ ಪಾತ್ರ ಇರೋದು ನಿಜಾನ? ಕೇರಳದ ಸಂಸದ ಸಂತೋಷ್ ಕುಮಾರ್ ಜೊತೆ ಬುರುಡೆ ಟೀಮ್ ನಿರಂತರ ಸಂಪರ್ಕ ಕ್ವೆಶ್ಚನ್ ಮಾರ್ಕ್. ಚಿನ್ನಯ್ಯ, ಗಿರೀಶ್, ಜಯಂತ್ ಜೊತೆ ಮಾತುಕತೆ ನಡೆಸಿದ್ದ ಸಿಪಿಐಎಂ ನಾಯಕ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ತನಿಖೆಗೆ ಕೋರಿ ಪತ್ರ ಬರೆದಿದ್ದ ರಾಜ್ಯಸಭಾ ಸದಸ್ಯ. ಇದು ಧರ್ಮಸ್ಥಳ ಫೈಲ್ಸ್ ಕಮ್ಯುನಿಸ್ಟ್ ನಾಯಕನಿಗೆ ಸಂಕಷ್ಟ ಎನ್ನುವ ವಿಚಾರಕ್ಕೆ ನಾಂದಿಯಾಡಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಎಂದು ಹೇಳಲಾಗ್ತಿದೆ. ಬುರುಡೆ ಪ್ರಕರಣದಲ್ಲಿ ಬುರುಡೆ ಪ್ರಕರಣ ಅಂತ ಹೇಳಿ ನಾವು ಆ ಪ್ರಕರಣವನ್ನು ಅಪಹಾಸ್ಯವಾಗಿ ನೋಡ್ತಾ ಇರೋದಲ್ಲ. ಆ ಪ್ರಕರಣದ ಮೂಲನೇ ಬುರುಡೆ ಆಗಿರೋದ್ರಿಂದ ಬುರುಡೆ ಪ್ರಕರಣ ಅಂತ ಕರಿತೀವಿ. ಈ ಬುರುಡೆ ಪ್ರಕರಣ ಅಂತ ಕೇಳಿದಾಗ ನಮಗೆ ಬರುವ ಹೆಸರೇನು? ಗಿರೀಶ್ ಮಟ್ಟಣ್ಣನವರ್, ಮಾಜಿ ಪೊಲೀಸ್ ಅಧಿಕಾರಿ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ, ಮಾಜಿ ಮತ್ತು ಹಾಲಿ ಸಂಘ ಪರಿವಾರದ ನಾಯಕ. ಜಯಂತ್ ಟಿ, ಉದ್ಯಮಿ ಆಗಿರ್ತಕ್ಕಂತಹ ಜಯಂತ್ ಟಿ. ಸೊ ಇವರೆಲ್ಲ ಬುರುಡೆ ಟೀಮಿನ, ಅರ್ಥಾತ್ ಹೆಣಊತ ಪ್ರಕರಣ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಸೌಜನ್ಯ ಪರ ನಿಂತುಕೊಂಡು ಹೋರಾಡಿದವರು. ಸೊ ಇವರಿಗೂ ಕಮ್ಯುನಿಸ್ಟ್ ಪಕ್ಷಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಲವಲೇಶದಷ್ಟು ಇಲ್ಲ. ಕಾರಣ ಇವರೆಲ್ಲರೂ ಸಂಘ ಪರಿವಾರದ ಹಿನ್ನೆಲೆ ಇರುವವರು. ಬಿಜೆಪಿಯ ಮೋರ್ಚಾದ ಅಧ್ಯಕ್ಷರಾಗಿದ್ದವರು ಗಿರೀಶ್ ಮಟ್ಟಣ್ಣನವರು ಒಂದು ಕಾಲದಲ್ಲಿ. ಸಂತೋಷ್ ಜಿ, ಯಾವ ಸಂತೋಷ್ ಜಿಯ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿಗೆ ಹೋಗಬೇಕಾಗಿ ಬಂತೋ ಅದೇ ಸಂತೋಷ್ ಜಿಯ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ರಾಜಕೀಯದಲ್ಲಿ ಬೆಳೆದವರು ಗಿರೀಶ್ ಮಟ್ಟಣ್ಣನವರು. ಸೊ ಗಿರೀಶ್ ಮಟ್ಟಣ್ಣ ಎನ್ನುವಂತಹ ಕಟ್ಟರ್ ಬಿಜೆಪಿಗ, ಗಿರೀಶ್ ಮಟ್ಟಣ್ಣ ಎನ್ನುವಂತಹ ಕಟ್ಟರ್ ಹಿಂದುತ್ವವಾದಿ, ಆತನಿಗೂ ಕಮ್ಯುನಿಸ್ಟ್ ಪಕ್ಷಗೂ ಎಲ್ಲಿಂದ ಸಂಬಂಧ? ಸೈದ್ಧಾಂತಿಕವಾಗಿ ಸಂಬಂಧ ಇಲ್ಲದೆ ಇದ್ದರು ಈ ಪ್ರಕರಣದಲ್ಲಿ ಸಂಬಂಧ ಇತ್ತು ಎಂದು ಎಸ್ಐಟಿ ಅಧಿಕಾರಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೆಣಊತ ಪ್ರಕರಣದ ಬಗ್ಗೆ ಕೆಲ ಸಲಹೆಗಳನ್ನು ಕೊಡೋದಕ್ಕೆ ಕಮ್ಯುನಿಸ್ಟ್ನ ಸಂಸದ ಬುರುಡೆ ಟೀಮಿಗೆ ಸಲಹೆಗಳನ್ನು ಕೊಡ್ತಾ ಇದ್ರು ಅಂತಾನು. ಈ ಬುರುಡೆ ಪ್ರಕರಣವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಹಂತ ಹಂತವಾಗಿ ಕಟಕಟೆಯಲ್ಲಿ ನಿಲ್ಲಿಸುವುದು ಹೇಗೆ ಅಂತ ರೇಖಿ ಮಾಡಿಕೊಡುವುದಕ್ಕೆ ಸಹಾಯ ಮಾಡಿದ್ರು ಅಂತಾನು ಅಭಿಪ್ರಾಯಗಳಿದೆ. ಅಭಿಪ್ರಾಯಗಳು ಹಲವು ಥರದಲ್ಲಿ ವ್ಯಕ್ತ ಆಗಬಹುದು. ಅಭಿಪ್ರಾಯಗಳೆಲ್ಲವೂ ದೃಢೀಕರಿಸೋದಕ್ಕಾಗಲ್ಲ. ಚಿನ್ನಯ್ಯನಿಗೂ, ಗಿರೀಶ್ ಮಟ್ಟಣ್ಣನಿಗೂ, ಜಯಂತ್ ಟಿಗೂ ಸಂಸದ ನಿರಂತರವಾಗಿ ಸಂಪರ್ಕಕ್ಕೆ ಬರ್ತಾ ಇದ್ದ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ತನಿಖೆಗೆ ಕೋರಿ ಪತ್ರವನ್ನು ಬರೆದಿದ್ದ ರಾಜ್ಯಸಭಾ ಸದಸ್ಯ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.